6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನನ್ನ ದೇಶ ನನ್ನ ಜನ. ಮೊದಲಿಗೆ ಲೇಖಕರ ಪರಿಚಯವನ್ನು ನೋಡೋಣ. ಚನ್ನವೀರ ಕಣವಿಯವರು ಬರೆದಿರುವಂತಹ ನನ್ನ ದೇಶ ನನ್ನ ಪದ್ಯವನ್ನು ಗಮನಿಸೋಣ. ಲೇಖಕರ ಪರಿಚಯ. ಇವರು ಗದಗ ಜಿಲ್ಲೆಯ ಹೊಂಬಳದವರು. ಚನ್ನವೀರ ಕಣವಿಯವರು ಎಲ್ಲಿಯವರು? ಜನನ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಜನಿಸ್ತಾರ. 1928ರಲ್ಲಿ ಕವಿ ಹಾಗೂ ಪ್ರಾಧ್ಯಾಪಕರಾಗಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ ವಿಭಾಗದ ನಿರ್ದೇಶಕರಾಗಿಯೂ ಕೂಡ ಇವರು ಏನಂತಂದ್ರೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಣವಿಯವರು ನಾಡಿನ ಮುಖ್ಯ ಕವಿಗಳಲ್ಲಿ ಒಬ್ಬರು. ಶ್ರೇಷ್ಠ ಕವಿಗಳಲ್ಲಿ ಹಲವಾರು ಶ್ರೇಷ್ಠ ಕವಿಗಳಲ್ಲಿ ಕಣವಿಯವರು ಕೂಡ ಒಬ್ಬರು. ಇವರು ಬರೆದಿರುವಂತಹ ಅನೇಕ ಕೃತಿಗಳನ್ನು ನಾವು ಇಲ್ಲಿ ಗಮನಿಸೋಣ. ಇವರು ಬರೆದಿರುವಂತಹ ಕೃತಿಗಳು ಯಾವಂತಂದ್ರೆ ನಗರದಲ್ಲಿ ನೆರಳು, ಕಾವ್ಯಾಗ್ನಿ, ಭಾವಜೀವಿ, ಆಕಾಶಬುಟ್ಟಿ, ಮಧುಚಂದ್ರ, ಮಣ್ಣಿನ ಮೆರವಣಿಗೆ, ದೀಪದಾರಿ, ಹೂವು ಹೊರಳುವವು ಸೂರ್ಯನ ಕಡೆಗೆ, ಹಕ್ಕಿ ಪುಕ್ಕ, ಚಿಣ್ಣರ ಲೋಕವ ತೆರೆಯೋಣ ಮುಂತಾದ ಕವನ ಸಂಕಲನಗಳನ್ನು, ಕಾವ್ಯ ಸಂಕಲನಗಳನ್ನು ಬರೆದಿದ್ದಾರೆ. ಪ್ರಸ್ತುತ ಇವರು ಬರೆದಿರುವಂತಹ ಜೀವಧ್ವನಿ ಎನ್ನುವಂತಹ ಕೃತಿಗೆ ಏನಂತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ದೊರೆತಿದೆ. ಜೀವಧ್ವನಿ ಎನ್ನುವಂಥ ಕೃತಿಗೆ ಏನಂತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇದಲ್ಲದೆ ಏನಂತಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿಗಳು, ಕರ್ನಾಟಕ ಕವಿರತ್ನ ಪ್ರಶಸ್ತಿ ಇತ್ಯಾದಿ ಮುಂತಾದ ಗೌರವ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ. ಇಂತಹ ಶ್ರೇಷ್ಠ ಕವಿ ಯಾರು ಅಂತಂದ್ರೆ ಚನ್ನವೀರ ಕಣವಿಯವರು. ಮೊದಲಿಗೆ ಪಾಠ ಪ್ರವೇಶವನ್ನು ನೋಡೋಣ. ನಾವೆಲ್ಲರೂ ಒಂದು ಕುಟುಂಬದಲ್ಲಿ ವಾಸಿಸುತ್ತೇವೆ. ಅವರನ್ನು ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ಅಕ್ಕ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇವೆ. ಇದೇ ಬಗೆಯ ಅಭಿಮಾನ ನಾವು ಹುಟ್ಟಿದ ದೇಶದ ಬಗ್ಗೆ ಇರಬೇಕು. ನಾವೆಲ್ಲರೂ ಭಾರತೀಯರು, ಭಾರತ ಮಾತೆಯ ಮಕ್ಕಳು. ಭಾರತದಲ್ಲಿ ವಿವಿಧ ಧರ್ಮಗಳಿವೆ, ವಿವಿಧ ಭಾಷೆಗಳಿವೆ, ವಿವಿಧ ಸಂಸ್ಕೃತಿಗಳಿವೆ, ಇತಿಹಾಸವಿದೆ. ಆದ ಕಾರಣ ಪ್ರತಿಯೊಬ್ಬರಿಗೂ ತನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು. ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಸಂಸ್ಕೃತ ಸುಭಾಷಿತ ಹೇಳುತ್ತದೆ. ಕುವೆಂಪುರವರು ದೇಶ ನನ್ನದು, ನಾಡು ನನ್ನದು ಎನ್ನದ ಎದೆ ಸುಡುಗಾಡು ಎನ್ನುತ್ತಾರೆ. ಇಲ್ಲಿ ಕವಿ ಈ ದೇಶವನ್ನು ವರ್ಣಿಸಿ ದೇಶಭಕ್ತಿಯನ್ನು ಮೆರೆದಿದ್ದಾರೆ. ನೋಡ್ರಿ, ಒಂದು ಕುಟುಂಬ ಅಂತ ಬಂದಾಗ ಆ ಕುಟುಂಬದ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಇರ್ತದ, ಅಭಿಮಾನ ಇರ್ತದ, ಆ ಕುಟುಂಬದ ಬಗ್ಗೆ ಗೌರವ ಇರ್ತದ. ಅಲ್ಲಿರುವವರನ್ನು ನಾವು ಹೆಮ್ಮೆಯಿಂದ ಪರಿಚಯಿಸ್ತಾ ಇರ್ತೀವಿ. ಅವರು ನನ್ನ ತಂದೆ, ಅವರು ನನ್ನ ತಾಯಿ, ಅವರು ನನ್ನ ಅಕ್ಕ ಎಂದು ಅವರೆಲ್ಲರನ್ನು ನಾವು ಹೆಮ್ಮೆಯಿಂದ ಗುರುತಿಸುತ್ತೇವೆ. ಇದೇ ಬಗೆಯ ಅಭಿಮಾನ ಹೇಗೆ ಒಂದು ನಮ್ಮ ಮನೆಯ ಬಗ್ಗೆ, ಒಂದು ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಕುಟುಂಬದಲ್ಲಿರುವವರ ಬಗ್ಗೆ ನಮಗೆ ಹೇಗೆ ಅಭಿಮಾನ ಇರುತ್ತದೆ, ಅದೇ ಬಗೆಯ ಅಭಿಮಾನ ನಾವು ಹುಟ್ಟಿದ ದೇಶದ ಬಗ್ಗೆ, ತಾಯಿ ನಾಡಿನ ಬಗ್ಗೆ ನಮಗೆ ಇರಬೇಕು ಅನ್ನೋದನ್ನು ಇಲ್ಲಿ ಕವಿ ಹೇಳಿಕೊಟ್ಟಿದ್ದಾರೆ. ದೇಶ ಅಂತ ಬಂದಾಗ ಮೊದಲು ದೇಶ, ನಂತರ ನಾನು. ನಾವೆಲ್ಲರೂ ಭಾರತೀಯರು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವಂತಹ ದೇಶದಲ್ಲಿ ನಾವು ಹೇಗಿರಬೇಕು ಅಂತಂದ್ರೆ ಭಾರತೀಯರು ಎನ್ನುವಂತಹ ಹೆಮ್ಮೆಯ ಭಾವನೆಯಿಂದ ಬದುಕಬೇಕು. ಭಾರತ ಮಾತೆಯ ಮಕ್ಕಳು. ಭಾರತದಲ್ಲಿ ವಿವಿಧ ಧರ್ಮಗಳಿವೆ, ವಿವಿಧ ಭಾಷೆಗಳಿವೆ, ವಿವಿಧ ಸಂಸ್ಕೃತಿ ಇದೆ. ಅದೇ ಥರ ಅನೇಕ ಗತಕಾಲದ ಇತಿಹಾಸ ಭಾರತ ದೇಶಕ್ಕದ. ಏನೇ ಇದ್ದರೂ ವಿವಿಧತೆಯಲ್ಲಿಯೇ ಏಕತೆಯನ್ನು ಕಾಣಬೇಕು ಎನ್ನುವುದನ್ನು ಕವಿ ಪ್ರಸ್ತುತವಾಗಿ ಹೇಳಿದ್ದಾರೆ. ಆದ ಕಾರಣ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಸಂಸ್ಕೃತಿ ಹೇಗೆ ಹಿನ್ನೆಲೆ ಇರ್ತದ, ಹಾಗೆಯೇ ಪ್ರತಿಯೊಬ್ಬರಿಗೂ ತನ್ನ ತಾಯಿ ನಾಡಿನ ಬಗ್ಗೆ ಹೆಮ್ಮೆ ಇರಬೇಕು. ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಜನನಿ ಹಾಗೂ ಜನ್ಮಭೂಮಿ ಸ್ವರ್ಗಾದಪಿ ಗರಿಯೇಷೆ ಎನ್ನುವುದನ್ನು ನೀವು ಕೇಳಿದ್ದೀರಿ. ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಸ್ವರ್ಗವನ್ನು ನಾವು ನೋಡಿಲ್ಲ, ಆದರೆ ಸ್ವರ್ಗದ ಕಲ್ಪನೆಯನ್ನು ಮಾಡ್ಕೋತೀವಲ್ಲ, ಹೇಗೆ ಅಲ್ಲಿ ಐಷಾರಾಮಿ ಜೀವನವನ್ನು ನಾವು ವಿಲಾಸ ಜೀವನವನ್ನು ಅನುಭವಿಸ್ಬೇಕನ್ನುವಂತಹದ್ದು ಒಂದು ಕಲ್ಪನೆ ಐತಲ್ಲ, ಅದೆಲ್ಲದಕ್ಕಿಂತಲೂ ಆ ಸ್ವರ್ಗಕ್ಕಿಂತಲೂ ಮಿಗಿಲು ಯಾವುದು ಅಂತಂದ್ರೆ ತಾಯಿ ಹಾಗೂ ತಾಯ್ನಾಡು. ತಾಯಿ ನಮ್ಮನ್ನು 9 ತಿಂಗಳು ಹೆತ್ತು ಹೊತ್ತು ಲಾಲನೆ ಪಾಲನೆ ಮಾಡಿ ಪೋಷಿಸಿ ಬೆಳೆಸಿ ನಮ್ಮನ್ನು ದೊಡ್ಡವರನ್ನಾಗಿ ಹೇಗೆ ಮಾಡ್ತಾಳೋ
ಹಾಗೆ ನಮ್ಮೆಲ್ಲರನ್ನೂ ಕೂಡ ಈ ಭೂತಾಯಿ ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ಹೊತ್ತು ನಮ್ಮನ್ನು ಸಾಕ್ತಾ ಇರ್ತಾಳೆ. ನಮಗೆ ಗಾಳಿ, ಬೆಳಕು, ನೀರು, ಅನ್ನ ಎಲ್ಲವನ್ನು ನೀಡಿ ನಮ್ಮನ್ನು ಕಾಪಾಡ್ತಾ ಇರ್ತಾಳಲ್ಲ. ತಾಯಿ ಹಾಗೂ ತಾಯ್ನಾಡು ಇವೆರಡೂ ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಹೇಳಿದ್ದಾರೆ. ಹಾಗೆ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ದೇಶ ನನ್ನದು ನಾಡು ನನ್ನದು ಎನ್ನದ ಎದೆ ಸುಡುಗಾಡು ಎನ್ನುತ್ತಾರೆ. ದೇಶ ನಂದು ನಾಡು ನಂದು ಅಂತ ಏನು ಅನ್ನದೇ ಇರುತ್ತಾರಲ್ಲ, ಆ ಭಾವನೆ ಇಲ್ಲದೇ ಇರುವಂತಹ ಜನ ಇದ್ದು ಸತ್ತಂಗ, ಅಂಥವ್ರು ಇದ್ದು ಇಲ್ಲದೆ ಇರುವಂಗ. ಅಂಥವ್ರು ಎದೆ ಏನಪ್ಪ ಅಂತಂದ್ರೆ ಅಂಥವ್ರು ಸುಡುಗಾಡಿದ್ದಂಗೆ, ಅಂಥವ್ರು ಎದೆ ಸುಡುಗಾಡಿದ್ದಂಗೆ. ಅದಕ್ಕೆ ಕವಿ ಇಲ್ಲಿ ದೇಶಭಕ್ತಿಯನ್ನು ವರ್ಣಿಸಿ ದೇಶಭಕ್ತಿಯನ್ನು ಮೆರೆದಿದ್ದಾರೆ. ಮೊದಲಿಗೆ ಈ ಪದ್ಯವನ್ನು ನೋಡೋಣ. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ, ಈ ಒಂದೇ ಜನ್ಮದಿ. ಕೆಂಪು ನೆಲದ ಹಸಿರು ಬೆಳೆ, ಕಪ್ಪು ಬಣ್ಣ ಮೊಗದ ಕಳೆ, ಸೂರ್ಯಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು, ನಮ್ಮ ಹಿರಿಯ ಒಕ್ಕಲು. ನೂರು ಭಾವ ಭಾಸೆ ನೆಲೆ, ನೂರು ಬಣ್ಣ ವೇಷ ಕಲೆ, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು, ನಮ್ಮ ಹಾಡು ಬದುಕಲು. ಪ್ರಾಚೀನವ ತಿಕ್ಕಿ ತೊಳೆ, ವರ್ತಮಾನ ಜೀವ ಕಳೆ, ಒಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ, ಆ ಭವಿಷ್ಯದೊಡಲಿಗೆ. ಮೈ ಕೊಡವಿದೆ ಮೂಕ ಜನ, ಕೈ ಹಿಡೀರಿ ನಾಲ್ಕು ಜನ, ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ, ಆ ಸಮೃದ್ಧ ಬಾಳಿಗೆ. ಹೀಗೆ ಕವಿ ದೇಶದ ಕುರಿತು ವರ್ಣನೆಯನ್ನು ಮಾಡಿದ್ದಾರೆ. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ. ಇಲ್ಲಿ ಕವಿ ನನ್ನ ದೇಶ ಹಾಗೂ ಜನರ ಬಗ್ಗೆ ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ದೇಶ ಹಾಗೂ ನನ್ನ ಜನ ನನ್ನ ಮಾನ ಪ್ರಾಣಗನ. ಈ ದೇಶದಲ್ಲಿ ವಾಸಿಸುವ ಜನಗಳು ಹಾಗೂ ಈ ದೇಶ ನನ್ನ ಮಾನ ಹಾಗೂ ಪ್ರಾಣಕ್ಕಿಂತಲೂ ಹೆಚ್ಚು. ಘನ ಅಂತಂದ್ರೆ ಶ್ರೇಷ್ಠವಾಗಿರುವಂತಹದ್ದು, ನನ್ನ ಮಾನ ಹಾಗೂ ಪ್ರಾಣಕ್ಕಿಂತಲೂ ಶ್ರೇಷ್ಠವಾಗಿರುವಂತಹದ್ದು. ತೀರಿಸುವೆನೆ ಅದರ ಋಣ. ಇಲ್ಲಿ ಕವಿ ಹೇಳ್ತಾರ, ಅವರ ಋಣವನ್ನು ನಾನು ಏನಾದರೂ ತೀರಿಸ್ಲಿಕ್ಕೆ ಸಾಧ್ಯನೇನೋ ಇಲ್ಲ. ಆದರೂ ಕೂಡ ಈ ಒಂದೇ ಜನ್ಮದಲ್ಲಿ ನಾನು ಏನು ಮಾಡಬೇಕು ಅಂತಂದ್ರೆ ಈ ಜನಗಳ ಋಣವನ್ನು ನಾನು ತೀರಿಸಬೇಕು. ನನ್ನ ದೇಶ ಹಾಗೂ ನನ್ನ ದೇಶದಲ್ಲಿ ವಾಸಿಸುವ ಜನಗಳು ಪ್ರಾಣ ಮಾನಕ್ಕಿಂತಲೂ ಮಿಗಿಲಾಗಿರುವಂಥವರು, ಶ್ರೇಷ್ಠವಾಗಿರುವಂಥದ್ದು. ನನ್ನ ಮಾನ ಪ್ರಾಣಕ್ಕಿಂತಲೂ ನನ್ನ ದೇಶದ ಜನ ಹಾಗೂ ನನ್ನ ದೇಶ ಮುಖ್ಯ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನಿಸ್ತಾ ಇದ್ದಾರೆ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ. ಈ ಒಂದು ಜನ್ಮದಾಗ ಈ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಅದನ್ನು ಇಲ್ಲ. ಅದಾಗಿಯೂ ಕೂಡ ಈ ಭೂಮಿಯ ಮೇಲೆ ನಾವು ಪವಿತ್ರ ನಾಡಿನ ಮೇಲೆ ನಮ್ಮ ಜನ್ಮವಾಗಿದೆ ಅನ್ನೋ ಕಾರಣದಿಂದಾಗಿ ಈ ದೇಶ ನನ್ನನ್ನು ಸಾಕ್ತದೆ. ನನ್ನನ್ನು ಈ ತಾಯಿ ನನಗೆ ಅನ್ನ ನೀರು ಗಾಳಿ ಬೆಳಕನ್ನು ಕೊಟ್ಟು ನನ್ನನ್ನು ರಕ್ಷಿಸ್ತಾ ಇದ್ದಾಳಲ್ಲ, ಅದಕ್ಕೆ ನಾನು ಅದರ ಋಣವನ್ನು ತೀರಿಸಬೇಕು. ಇಲ್ಲಿ ತಮ್ಮನ್ನು ತಾವು ಪ್ರಶ್ನಿಸಿಕೊಳ್ಳುವ ರೀತಿಯಲ್ಲಿ ಈ ದೇಶವನ್ನು ಕವಿ ವರ್ಣಿಸ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ನೋಡು, ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ, ಸೂರ್ಯಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು. ನಮ್ಮ ದೇಶದ ಮುಖ್ಯ ಕಸಬು ಯಾವುದು? ಬೇಸಾಯ. ದೇಶದ ಬೆನ್ನೆಲುಬು ಯಾರು? ರೈತ. ಇಲ್ಲಿ ದೇಶ ಹಾಗೂ ದೇಶದ ಜನರ ಸಮೃದ್ಧಿ ಸಿರಿ ಸಂಪತ್ತಿನ ಕುರಿತು ಕವಿ ಹೇಳ್ತಾ ಇದ್ದಾರೆ. ದೇಶಕ್ಕಾಗಿ ದೇಶದಲ್ಲಿ ನಾವು ಹೇಗೆ ಬಾಳ್ತಾ ಇದ್ದೀವಿ? ಕೆಂಪು ನೆಲದ ಹಸಿರು ಬೆಳೆ, ಈ ಕೆಂಪಾದ ಏನಂತಂದ್ರೆ ಫಲವತ್ತಾದ ಮಣ್ಣಿನಲ್ಲಿ ನಾವು ಎಂತಹ ಬೆಳೆಯನ್ನು ಬೆಳೀತಾ ಇದ್ದೀವಿ? ಹಸಿರು ಬೆಳೆಯನ್ನು ಬೆಳೀತಾ ಇದ್ದೀವಿ. ಕಪ್ಪು ಬಣ್ಣ ಮೊಗದ ಕಳೆ, ನಮ್ಮ ಜನರು ಕೆಂಪು ನೆಲದಲ್ಲಿ ಹಸಿರು ಬೆಳೆಯನ್ನು ಬೆಳೆದು ಕಪ್ಪು ಬಣ್ಣದಲ್ಲಿ ಸಮೃದ್ಧವಾದ ಬೆಳೆಯನ್ನು ಕೂಡ ನಾವು ಬೆಳೀತಾ ಇದ್ದೀವಿ. ನಮ್ಮ ಬಣ್ಣ, ನಮ್ಮ ಭಾರತೀಯರು ನಾವು ನೋಡ್ತಾ ಹೋದರೆ ನಮ್ಮ ಬಣ್ಣ ಹೆಂಗದ, ನಮ್ಮ ವರ್ಣ ಹೆಂಗದ? ಸ್ವಲ್ಪ
ಕಂದು ಬಣ್ಣದವರಾಗಿರ್ತೀವಿ. ನಾವು ಕಂದು ಬಣ್ಣದವರಾಗಿದ್ದರೂ ನಮ್ಮ ಮೊಗದಲ್ಲಿ ಏನಪ್ಪ ಅಂತಂದರೆ ನಾವು ಕಳೆಯನ್ನು ಕಾಣ್ತಾ ಇದ್ದೀವಿ. ಸೂರ್ಯಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು. ನಮಗೆಲ್ಲ ಪೂರ್ವಜರು ಅಂತಂದರೆ ಯಾರು ಅಂತಂದ್ರೆ ಸೂರ್ಯಚಂದ್ರರು. ನಮಗೆ ಯಾರೂ ವಿದ್ಯೆಯನ್ನು ಕಲಿಸಿ ಕೊಟ್ಟಿಲ್ಲ, ನಮಗೆ ಸೂರ್ಯಚಂದ್ರರೇ ನಮ್ಮ ಹಿರಿಯರಾಗಿದ್ದಾರೆ. ಅವರಿಂದಲೂ ನಮ್ಮ ಇತಿಹಾಸ ಏನಪ್ಪ ಅಂತಂದ್ರೆ ಸೂರ್ಯಚಂದ್ರರಷ್ಟು ಹಳೆಯದಾಗಿರುವಂತಹದ್ದು ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನಮಗೆ ಪೂಜ್ಯನೀಯ ಭಾವನೆ ಸೂರ್ಯಚಂದ್ರ ಚುಕ್ಕಿಗಳಿಗೆ ಇಲ್ಲಿ ಕವಿ ಪೂಜ್ಯನೀಯವಾಗಿರುವಂಥ ಭಾವನೆಯನ್ನು ಕಲ್ಪಿಸಿದ್ದಾರೆ. ನಮಗೆಲ್ಲವನ್ನು ಕಲಿಸಿದವರು ಅವರೇ ಅಂತ ಅನ್ನುವಂಥ ಭಾವನೆ ಹೇಳ್ತಾ ಇದ್ದಾರೆ. ಇಲ್ಲಿ ಒಕ್ಕಲು ಅಂತಂದರೆ ಬೇಸಾಯ. 100 ಭಾವ ಭಾಷೆನಲೆ 100 ಬಣ್ಣ ವೇಷಕಲೆ, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು. ಮುಂದೆ ಹೇಳ್ತಾರೆ 100 ಭಾವ ಭಾಷೆನಲೆ. ಇಲ್ಲಿ ಕವಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಒಂದು ವಿಧಾನವನ್ನು ಹೇಳ್ತಾ ಇದ್ದಾರೆ. ಒಂದು ನಮ್ಮ ದೇಶವನ್ನು ವರ್ಣಿಸ್ತಾ ಇದ್ದಾರೆ. ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಬಿಂಬಿಸ್ತಾ ಇದ್ದಾರೆ. 100 ಭಾವ ಭಾಷೆನಲೆ. ಇಲ್ಲಿ 100 ಭಾವನೆಯ ಜನಗಳಿದ್ದಾವೆ. 100 ಭಾಷೆಯ ನೆಲೆ ನಮ್ಮ ದೇಶ ಆಗೈತಿ. 100 ಬಣ್ಣದ ವೇಷ ಅಂತಂದ್ರೆ ಉಡುಪುಗಳು. 100 ಒಬ್ಬರ ಉಡುಪುಗಳು ಒಬ್ಬ ರೀತಿಯಾಗಿ ಇಲ್ಲ. ಹಲವಾರು ಧರ್ಮಗಳಿಗೆ ತಕ್ಕಂತೆ ಹಲವಾರು ಏನಪ್ಪ ಅಂತಂದರೆ ಜನರು ತಮ್ಮದೇ ಆದಂಥ ಉಡುಪುಗಳನ್ನು ಧರಿಸ್ತಾ ಇದ್ದಾರೆ. ನೋಡಿರಿ, ಜನಾಂಗೀಯತೆಯನ್ನು ನಾವು ನೋಡ್ತಾ ಇದ್ದೀವಿ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಾ ಇರ್ತೀವಲ್ಲ, ಹೀಗೆ ಈ ಒಂದು ಉಡುಪುಗಳನ್ನು ನಾವು ಬೇರೆ ಬೇರೆ ಭಿನ್ನವಾದಂಥ ಭಾವ, ಭಾಷೆ, ನೆಲೆ, ಬಣ್ಣ, ವೇಷ, ಕಲೆ ಏನೇ ಹೊಂದಿದ್ರೂ ನಾವು ಇಲ್ಲಿ ಸ್ವತಂತ್ರರು. ಹೇಗೆ ಸ್ವಚ್ಛಂದವಾಗಿ ಯಾರ ಭೀತಿ ಇಲ್ಲದೆ ಹಕ್ಕಿಗಳು ಸ್ವತಂತ್ರವಾಗಿ ಹಾರ್ತಾ ಇರ್ತಾವೋ ಹಾಗೆಯೂ ಕೂಡ ನಾವುಗಳು ಈ ದೇಶದಲ್ಲಿ ಸ್ವತಂತ್ರರಾಗಿ ನಾವು ನಮ್ಮದೇ ಆದ ಹಾಡನ್ನು ನಾವು ಹಾಡ್ತಾ ಇದ್ದೇವೆ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ, ನಾವು ನಲಿತಾ ಇದ್ದೇವೆ ಅನ್ನುವಂಥ ಶ್ರೇಷ್ಠ ಬದುಕಿನ ಕುರಿತು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಪ್ರಾಚೀನವ ತಿಕ್ಕಿತೊಳೆ ವರ್ತಮಾನ ಜೀವಕಳೆ, ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ. ಪ್ರಾಚೀನವ ತಿಕ್ಕಿತೊಳೆ ವರ್ತಮಾನ ಜೀವಕಳೆ, ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ. ಇಲ್ಲಿ ನೋಡ್ರಿ, ಪ್ರಾಚೀನ ಅಂತಂದ್ರೆ ಹಳೆಯ, ಗತಕಾಲದ ಅಂತ ಆಗ್ತದ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಹೇಗೆ ಇರಬೇಕು ಅಂತಂದ್ರೆ, ದೇಶದ ವಿಷಯ ಅಂತ ಬಂದಾಗ ನಮ್ಮ ಮತ್ಸರವನ್ನು ಬಿಡಬೇಕು, ವೈಷಮ್ಯವನ್ನು ಬಿಡಬೇಕು, ದ್ವೇಷ ಅಂತ ಬಿಡಬೇಕು. ಯಾವುದೇ ಆ ಧರ್ಮಕ್ಕೆ ನಾವು ಕಟ್ಟು ಬೀಳಬಾರ್ದು. ಎಲ್ಲ ಪ್ರಾಚೀನ ಹಳೆಯ ನೆನಪುಗಳನ್ನು, ದ್ವೇಷ, ಮತ್ಸರ, ಭಿನ್ನತೆ ಎಲ್ಲವನ್ನು ಬಿಟ್ಟು ಕೆಟ್ಟ ವಿಚಾರಗಳನ್ನು ಮರೆತು ವರ್ತಮಾನದಲ್ಲಿ ಏನು ನಡೀತಾ ಇದೆ ಅದಕ್ಕಾಗಿ ನಾವು ಜೀವಿಸಬೇಕು. ಪ್ರಾಚೀನವ ತಿಕ್ಕಿತೊಳೆ ವರ್ತಮಾನ ಜೀವಕಳೆ. ವರ್ತಮಾನಕ್ಕೆ ನಾವೇನಪ್ಪ ಅಂತಂದ್ರೆ ಹೊಸ ಜೀವನವನ್ನು ಕಲ್ಪಿಸಿ ಕೊಡಬೇಕು. ವರ್ತಮಾನದ ಬದುಕಿಗಾಗಿ ನಾವು ಬಾಳಬೇಕು. ನಮ್ಮ ಬಾಳು ಅದಕ್ಕಾಗಿ ಮೀಸಲಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ. ತುಂಬಿದಂಥ ಹೊಳೆ, ಸಮುದ್ರ, ನದಿ, ಹಳ್ಳ ಕೊಳ್ಳಗಳು ಹೇಗೆ ಆರ್ಭಟಿಸ್ತಾ ಇರ್ತಾವೆ ನೋಡು, ಅವು ಉಕ್ಕಿ ಏನಪ್ಪ ಅಂತಂದರೆ ಅಲೆಗಳು ಮೇಲೆ ಕೆಳಗೆ ಆಗ್ತಾ ಇರ್ತಾವಲ್ಲ, ಹಾಗೆ ನಮ್ಮ ಜೀವನವು ಉಕ್ಕಿ ಏರಬೇಕು. ಯಾಕ? ಆ ಭವಿಷ್ಯದೊಡಲಿಗೆ, ಮುಂದಿನ ಭವಿಷ್ಯ, ಭವ್ಯ ಭವಿಷ್ಯದ ಒಡಲಿಗೆ. ಏನಂತಂದ್ರೆ ನಮ್ಮ ಎಲ್ಲ ಮತ್ಸರ, ಕೆಟ್ಟ ಭಾವನೆಗಳನ್ನು ನಾವು ಬಿಡಬೇಕು. ಶ್ರೇಷ್ಠ ನಮ್ಮ ನಾಡನ್ನು ನಾವು ಏನಾಗಿಸಬೇಕು? ಶ್ರೇಷ್ಠವಾಗಿಸಬೇಕು ಎನ್ನುವಂಥ ಕಲ್ಪನೆಯನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಭವ್ಯ ಭವಿಷ್ಯದಲ್ಲಿ ಭಾವಿ ಪ್ರಜೆಗಳು ಹೇಗೆ ಬದುಕಬೇಕು ಎನ್ನುವುದನ್ನು ಕವಿ ಇಲ್ಲಿ ಹೇಳಿದ್ದಾರೆ. ಕೊನೆಯದಾಗಿ ಹೇಳ್ತಾ ಇದ್ದಾರೆ, ಮೈ ಕೊಡವಿದೆ ಮೂಕ ಜನ, ಕೈ ಹಿಡಿಯಿರಿ ನಾಕಚನ, ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ. ನೋಡ್ರಿ, ಭಾರತೀಯರಾದ ನಾವುಗಳು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಮಗೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ. ನಾವುಗಳು ಏನಾಗಬಾರ್ದು ಅಂತಂದ್ರೆ ಆಲಸ್ಯಗಳಾಗಬಾರ್ದು.
ಆಲಸ್ಯವನ್ನು ಬಿಟ್ಟು ನಮ್ಮಲ್ಲಿ ಸ್ವಾಭಾವಿಕವಾಗಿ ನನ್ನನ್ನು ಸೇರಿಸೇನೆ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಸ್ವಲ್ಪ ಆಲಸ್ಯ ಭಾವನೆ ಇದೆ ಅಂತ ಅನ್ನೋದನ್ನು ನಾವು ಒಪ್ಕೋಬೇಕಾ. ಯಾಕಂದರೆ ಈಗ ಮಾಡಬೇಕಾಗಿರುವಂಥದ್ದನ್ನೇ ಇನ್ನೊಂದು ಸ್ವಲ್ಪ ನಿಂತು ಮಾಡಿದ್ರೆ ಆಯ್ತು ಬಿಡು, ಇನ್ನೊಂದು ಸ್ವಲ್ಪ ನಿಂತು ಮಾಡ್ಬೇಕಂದ್ರೆ ಅನ್ನೋದನ್ನೇ ನಾಳೆ ಮಾಡಿದ್ರೆ ಆಯ್ತು ಬಿಡು, ನಾಳೆ ಮಾಡ್ಬೋದು ಅದನ್ನು ಎಂದೋ ಮಾಡಿದ್ರೆ ಆಯ್ತು ಬಿಡು ಅನ್ನುವಂತಹ ಭಾವನೆ ನಮ್ಮಲ್ಲಿ ಐತಲ್ಲ, ಅದನ್ನು ಬಿಡಬೇಕು. ನಾವು ಒಗ್ಗಟ್ಟಿನಿಂದ ಒಂದುಗೂಡಿ ನವ ಭಾರತದ ನಿರ್ಮಾಣಕ್ಕೆ ನಾವು ಸಿದ್ಧರಾಗಬೇಕಾಗಿದೆ, ಅಣಿಯಾಗಬೇಕಾಗಿದೆ. ದೇಶದ ಕೀರ್ತಿಯನ್ನು ಹೆಚ್ಚಿಸಲು ನಾವು ಏನು ಮಾಡಬೇಕು, ದುಡಿಬೇಕು, ಮೈ ಕೊಡವಿದೆ. ಈ ನೋಡ್ರಿ, ಬಿತ್ತಿದಂತಹ ಬೀಜ ನೆಲದ ಆಳದಲ್ಲಿ ಹೋಗಿರ್ತದಲ್ಲ, ಅದು ಹೇಗೆ ಹೊರ ಬರುವುದಕ್ಕಾಗಿ ನೆಲವನ್ನು ಸೀಳಿಕೊಂಡು ತನ್ನ ಮೈಯನ್ನು ಒಡೆದುಕೊಂಡು ಏನಂತಂದ್ರೆ ಅದು ಹೇಗೆ ಮೇಲೆ ಬರ್ತದಲ್ಲ, ಹಾಗೆ ಏನಂತಂದ್ರೆ ನಾವು ಕೂಡ ಈ ಎಲ್ಲ ಸಂಕೋಲೆಗಳನ್ನು ದಾಟಿ ಹೊರ ಬಂದು ಹೆಮ್ಮರವಾಗಿ ನಾವು ಏನಂತಂದರೆ ನಮ್ಮ ದೇಶಕ್ಕಾಗಿ ನಾವು ದುಡಿಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೂಕರಾಗಬೇಡಿ ಜನಗಳೇ. ಎಂತಹ ಸಂದರ್ಭದಲ್ಲೂ ದೇಶದ ಭದ್ರತೆಯ ಸಂದರ್ಭದಲ್ಲಿ, ದೇಶದ ಐಕ್ಯತೆಯ ಸಂದರ್ಭದಲ್ಲಿ ನೀವುಗಳು ಏನಾಗಬೇಡ್ರಿ, ಮೂಕರಾಗಬೇಡ್ರಿ, ಸುಮ್ಮನೆ ಕೂಡಬೇಡ್ರಿ ಅನ್ನುವಂಥ ಸಂದೇಶವನ್ನು ನೀಡಿದ್ದಾರೆ. ದೇಶದ ಉದ್ಧಾರಕ್ಕಾಗಿ ಒಂದೇ ಒಂದು ಕ್ಷಣ ಒಂದಾಗಿರಿ, ಒಬ್ಬರಿಗೊಬ್ಬರು ಕೈ ಹಿಡಿದು ಒಗ್ಗಟ್ಟನ್ನು ಒಂದು ಕ್ಷಣ ಪ್ರದರ್ಶಿಸಿರಿ. ನಮ್ಮಲ್ಲಿರುವ ಎಲ್ಲ ಒಳ್ಳೆಯ ಗುಣಗಳು ಹೊರಬರಲಿ. ಮುಂದಿನ ಭವಿಷ್ಯದ ಸಮೃದ್ಧ ಬಾಳಿಗೆ ನೀವುಗಳೆಲ್ಲರೂ ಒಂದಾಗಲಿ ಎನ್ನುವಂತಹ ಸಂದೇಶವನ್ನು ಇಲ್ಲಿ ಕವಿ ನಮಗೆ ನೀಡಿದ್ದಾರೆ. ನೋಡ್ರಿ, ನಾವು ಅನ್ಕೋಬೇಕು, ದೇಶ ನನಗೇನು ನೀಡಿದೆ, ನನಗೇನು ಮಾಡಿತು ಅನ್ನುವುದಕ್ಕಿಂತಲೂ ದೇಶಕ್ಕಾಗಿ ನಾನೇನು ಮಾಡಿದೆ ಎನ್ನುವಂತಹ ಒಂದು ಏನಪ್ಪ ಅಂತಂದ್ರೆ ಮಹತ್ವಾಕಾಂಕ್ಷೆ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಯಾವಾಗಲೂ ದೇಶದ ಐಕ್ಯತೆ ಬಗ್ಗೆ, ದೇಶಕ್ಕಾಗಿ ನಾವು ಮುನ್ನುಗ್ಗಲು ಸಾಧ್ಯವಾಗ್ತಾ ಇದೆ. ಈ ಒಂದು ಜನ್ಮದಲ್ಲಿ ಇಂಥ ದೇಶದ ಋಣವನ್ನು ಸಾಧಿಸಲು ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ಈ ಪದ್ಯದಲ್ಲಿ ಹೇಳ್ತಾ, ನಮಗೆ ಕೊಟ್ಟಿರುವಂತಹ ದೇವರು ಈ ಜನ್ಮ ಈ ನಾಡಿನಲ್ಲಿ ನಮಗೆ ಕೊಟ್ಟಿರುವಂಥ ವರ ಎಂದುಕೊಂಡು ನಾವುಗಳೆಲ್ಲರೂ ದೇಶದ ಅಭಿವೃದ್ಧಿಗೆ ಮುಂದಾಗೋಣ ಎನ್ನುವಂತಹದ್ದನ್ನು ಇಲ್ಲಿ ಕವಿ ಹೇಳಿದ್ದಾರೆ. ನೋಡ್ರಿ, ಸಂಕ್ಷಿಪ್ತವಾಗಿ ಈ ಸಾರಾಂಶವನ್ನು ನಾವು ಒಂದು ಸಲ ನೋಡ್ಬಿಡೋಣ. ನಾವೆಲ್ಲರೂ ಭಾರತೀಯರು, ಭಾರತಾಂಬೆಯ ಮಕ್ಕಳು, ಇದು ನಮ್ಮ ದೇಶ. ಇಲ್ಲಿನ ಜನರೆಲ್ಲರೂ ಏನಪ್ಪ ಅಂತಂದ್ರೆ ನನ್ನವರು. ಈ ದೇಶಕ್ಕಾಗಿ ನಾವೆಲ್ಲರೂ ಸಮಯ ಬಂದಾಗ ಬಲಿದಾನ ಮಾಡಲು ಕೂಡ ನಾವು ಸಿದ್ಧರಾಗಿರಬೇಕು. ಈ ಜನ್ಮದಲ್ಲಿಯೇ ಈ ನೆಲದ ಋಣವನ್ನು ನಾವು ತೀರಿಸಬೇಕೆಂದು ಕವಿ ಇಲ್ಲಿ ಹೇಳಿದ್ದಾರೆ. ಕೆಂಪು ನೆಲದ ಹಸಿರು ಬೆಳೆ, ಕಪ್ಪು ಬಣ್ಣ ಮೊಗದ ಕಳೆ ಅಂತಂದ್ರೆ ಕೆಂಪು ನೆಲದ ಹಸಿರು ಬೆಳೆಯನ್ನು ಬೆಳೆಯುತ್ತಾ ಫಲವತ್ತಾದ ಬೆಳೆಗಳನ್ನು ಬೆಳೆಯುತ್ತಾ ರೈತರ ಮೊಗದಲ್ಲಿ ಸಂತೋಷವನ್ನು ಕಾಣುತ್ತೇವೆ. ಎಲ್ಲ ಕಡೆ ಸಮೃದ್ಧಿಯ ಹಸಿರನ್ನು ತುಂಬಿದ್ದೇವೆ. ನಮ್ಮ ಜೀವನಕ್ಕೆ ಹಿರಿಯರು ಯಾವ ರೀತಿ ಮಾರ್ಗದರ್ಶಕರು, ಅದೇ ರೀತಿ ಭೂಮಿಗೆ ಸೂರ್ಯ ಚಂದ್ರ ಚುಕ್ಕಿಗಳೇ ಹಿರಿಯರಾಗಿದ್ದಾರೆ, ಒಕ್ಕಲಿಗರೆನಿಸಿದ್ದಾರೆ. ನೂರಾರು ಭಾವ ಭಾಷೆ ಸಂಸ್ಕೃತಿ ನಮ್ಮಲ್ಲಿ ಇದ್ದರೂ ನಾವು ಒಂದಾಗಿ ಈ ದೇಶಕ್ಕಾಗಿ ದುಡಿಯೋಣ. ಈ ನಾಡಿನಲ್ಲಿ ವೈವಿಧ್ಯಮಯವಾದ ಬಣ್ಣ, ವೇಷ, ಕಲೆಗಳಿದೆ. ನಭದಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಪಕ್ಷಿಗಳಂತೆ ನಾವುಗಳೆಲ್ಲರೂ ಏನಂತಂದ್ರೆ ನೀವೆಲ್ಲರೂ ಇಲ್ಲಿ ಬದುಕಿ ಶ್ರೇಷ್ಠವಾದ ಭವ್ಯ ಭಾರತದ ನಿರ್ಮಾಣವನ್ನಾಗಿ ಮಾಡೋಣ. ಹಳೆಯ ಕಾಲವನ್ನು ತಿಕ್ಕಿ ತೊಳೆದು ಹೋಗಲಾಡಿಸಿ ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಬದುಕಿದಾಗ ಜೀವಕಳೆಯನ್ನು ಹೊಂದುತ್ತದೆ. ನಮ್ಮೆಲ್ಲರ ಜೀವನ ಉಕ್ಕೇರುವ ಹೊಳೆಯಂತೆ, ಇಲ್ಲಿ ನೋಡ್ರಿ, ತುಂಬಿ ಹರಿಯುವಂತಹ ಹೊಳೆಯಂತೆ ಹೊಳೆಯ ಕಡೆಗೆ ಸಾಗಲಿ ಎನ್ನುವಂತಹ ಆಶಯ ಭಾವನೆಯನ್ನು ಕವಿ ಇಲ್ಲಿ ಹೊಂದಿದ್ದಾರೆ. ಭಾರತೀಯರಾದ ನಾವು ಸಮಯ ಬಂದಾಗ ಮೈಕೊಡವಿ ಏಳಬೇಕು, ಆಲಸ್ಯತನವನ್ನು ಬಿಡಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತನ್ನು ಎಲ್ಲರೂ ನವ ಭಾರತವನ್ನು ನಿರ್ಮಿಸಲು ಕೈ ಜೋಡಿಸಬೇಕು. ಭಾರತೀಯರ ಒಳ್ಳೆಯ ಗುಣ ನಮ್ಮ ಭವ್ಯ ಭಾರತದ ಸಮೃದ್ಧಿಗಾಗಿ ಮುಡುಪಾಗಿಡಬೇಕು ಎಂಬ ಆಶಯ ನಮ್ಮೆಲ್ಲರದಾಗಿರಲಿ ಅಂತ ಕವಿ ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಸರಿ, ಈ ಪದ್ಯದ ಭಾವಾರ್ಥವನ್ನು ಅರ್ಥೈಸಿಕೊಂಡು ಒಂದು ಸಲ ಈ ಪದ್ಯದ ಭಾವಾರ್ಥವನ್ನು ಬರೆದು ಕಳಿಸಿರಿ. ಜೊತೆಗೆ ಈ ಪದ್ಯದ ಪ್ರಶ್ನೆ ಉತ್ತರಗಳನ್ನು ಕೂಡ ಬರೆಯಿರಿ.
ಆನಂತರ ಈ ಪದ್ಯದ ಅಭ್ಯಾಸ ಪುಸ್ತಕದಲ್ಲಿ ನಿಮಗೆ ನೀಡಲಾಗಿರುವಂತಹ ವರ್ಕ್ಬುಕ್ಕನ್ನು ಕೂಡ ಪೂರ್ಣಗೊಳಿಸಿರಿ. ಧನ್ಯವಾದಗಳು. ನಿಮಗೇನಾದರೂ ತಿಳಿಲಿಲ್ಲ ಅಂದ್ರೆ ಮತ್ತೆ ಕೇಳಿರಿ, ನಾನು ಹೇಳ್ತೀನಂತ. ಓಕೆ, ಧನ್ಯವಾದಗಳು.